Hello friends, welcome back to my channel. This is Ganesh. You are watching Trading Patshala. ನಿಮ್ಗೆ ಗೊತ್ತಿರಂಗೆ ನಾನು 30 ಡೇ ಟ್ರೇಡಿಂಗ್ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ. ಇವತ್ತು 30 ಡೇ ಟ್ರೇಡಿಂಗ್ ಚಾಲೆಂಜ್ ನ ಡೇ 2 ಆಗಿರುತ್ತೆ. ಬನ್ನಿ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಎಷ್ಟು ಪ್ರಾಫಿಟ್ ಮಾಡಿದೆ. ಟೋಟಲ್ ಇವತ್ತು ಪ್ರಾಫಿಟ್ ಮಾಡಿದ್ರು 3600 ಅರೌಂಡ್ ಪ್ರಾಫಿಟ್ ಮಾಡಿದ್ದೀನಿ. ಎಷ್ಟು ಟ್ರೇಡ್ ಪ್ಲಾನ್ ಮಾಡಿದೆ, ಪ್ಲಸ್ ಇವತ್ತು ಮಂತ್ಲಿ ಎಕ್ಸ್ಪೈರಿ ಕೂಡ ಇತ್ತು. ಯಾವ ತರ ಟ್ರೇಡ್ ಮಾಡಬೇಕು ಅಂತ ನಿನ್ನೆ ನಾನು ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡಿದೆ. ದಯವಿಟ್ಟು ಯಾರು ನೋಡಿಲ್ಲ ಇನ್ನೊಂದ್ಸಲ ನೋಡಿ. ಪ್ಲಸ್ ಇವತ್ತು ನಾನು ನಿನ್ನೆ ಹೇಳ್ದಂಗೆ ನಾನು ಮಾರ್ಕೆಟ್ ಫ್ಲಾಟ್ ಇಲ್ಲ ಗ್ಯಾಪ್ ಅಪ್ ಇಲ್ಲ ಸ್ವಲ್ಪ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಸೆಲ್ಲಿಂಗ್ ಬರ್ಬೋದು. ಸೆಲ್ಲಿಂಗ್ ಎಲ್ಲಿವರೆಗೆ ಬರುತ್ತೆ ಅಂದ್ರೆ ಡೇ ಲೋ ತನಕ, ನಿನ್ನೆ ಏನ್ ಡೇ ಲೋ ಇತ್ತು ಇಲ್ಲಾಂದ್ರೆ ಡೇ ಏನ್ ರಿವರ್ಸ್ ಇತ್ತು ಅಲ್ಲಿವರೆಗೆ ಬರ್ಬೋದು ಅಂತ ಹೇಳಿದ್ದೆ. ಖಂಡಿತ ಇವತ್ತು ಕೂಡ ಅಲ್ಲಿವರೆಗೆ ಮಾರ್ಕೆಟ್ ಬಂದು ಅಲ್ಲಿಂದ ರಿವರ್ಸ್ ಆಯ್ತು. ದಯವಿಟ್ಟು ಯಾರು ನೋಡಿಲ್ಲ ಅದನ್ನ ನೋಡಿ. ಪ್ಲಸ್ ಇನ್ನೊಂದು ಲಾಸ್ಟ್ 1 ಅವರ್ ಅಲ್ಲಿ ಇವತ್ತು ಯಾರೇ ಟ್ರೇಡ್ ಮಾಡಿದ್ರಿ ಅದೊಂದು ಐ ಥಿಂಕ್ ಒಂದು ಕ್ರೇಜಿ ಮೂವ್ ಅಂತ ನಾವು ಹೇಳ್ಬೋದು. ಲಾಸ್ಟ್ 1 ಅವರ್ ಅಲ್ಲಿ ಎಷ್ಟು 8 ರೂಪೀಸ್ 10 ರೂಪೀಸ್ ಪ್ರೀಮಿಯಮು ಐ ಥಿಂಕ್ 200 ತನಕ ಮಾರ್ಕೆಟ್ ಲೈಕ್ ಪ್ರೀಮಿಯಂ ಹೋಗಿದೆ. ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ಲಾಸ್ಟ್ 1 ಅವರ್ ಅಲ್ಲಿ ಟ್ರೇಡ್ ಮಾಡಿದ್ರಿ. ಏನಕ್ಕೆ ಲಾಸ್ಟ್ 1 ಅವರ್ ಮೂವ್ ಬಂತು ಅಂತಲೂ ಕೂಡ ಇವಾಗ ನಾನು ಸ್ಕ್ರೀನ್ ಶೇರ್ ಮಾಡಿ ತಿಳಿಸ್ಕೊಡ್ತೀನಿ. ಅದು ನನ್ಗೆ ಗೊತ್ತಿತ್ತು, ಬಟ್ ಸ್ವಲ್ಪ ಪರ್ಸನಲ್ ವರ್ಕ್ ಇಂದ ಮಾಡೋಕ್ಕಾಗಲಿಲ್ಲ ಆ ಟ್ರೇಡ್ನ. ಲೈಕ್ ಏನಕ್ಕೆ ಆ ಥರ ಆಯಿತು ಅಂತ ನಾನು ಇವಾಗ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕೆ ಮಂತ್ಲಿ ಎಕ್ಸ್ಪೈರಿ ಆಗಿರೋ ಕಾರಣಕ್ಕೆ ಆ ಥರ ಆಗಿದ್ದು. ಪ್ಲಸ್ ಈ ವಿಡಿಯೋಗೆ ಯಾರು ಫಸ್ಟ್ ಟೈಮ್ ನೋಡ್ತಾರೆ, ಈ ಚಾನಲ್ ಫಸ್ಟ್ ಟೈಮ್ ಬರ್ತಾರೆ, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ಪ್ಲಸ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ನಾನು ಇನ್ಸ್ಟಾಗ್ರಾಮ್ದು ಲಿಂಕ್ ಕೆಳಗಡೆ ಲಿಂಕ್ ಬಯೋದಲ್ಲಿ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಕೊಡ್ತೀನಿ. ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್ ಇವಾಗ ತಿಳಿಸ್ಕೊಡ್ತೀನಿ ನಿನ್ನೆ ಇವತ್ತು ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತ. ಕರೆಂಟ್ಲಿ ನಮ್ಗೆ ಇವತ್ತು ಪ್ರಾಫಿಟ್ ಆಗಿರೋದು 3637 ರೂಪೀಸ್ ಪ್ರಾಫಿಟ್ ಆಗಿದೆ. ಅರೌಂಡ್ 3500 ಪ್ರಾಫಿಟ್ ಆಗಿದೆ. ಇದರಿಂದ ಲಾಜಿಕ್ ನಿಮಗೆ ತಿಳಿಸ್ಕೊಡ್ತೀನಿ. ಆರ್ಡರ್ ಬುಕ್ ಹೋಗ್ಬೋದು. ಕರೆಂಟ್ಲಿ ನಾನು ಫಸ್ಟ್ ಟ್ರೇಡ್ ತಗೊಂಡಿದ್ದು ಅರೌಂಡ್ 10 ಕಾಲ್ಗೆ ಒಂದು ಟ್ರೇಡ್ ತಗೊಂಡಿದ್ದೆ. ಲೈಕ್ ಪ್ರೀಮಿಯಮ್ 159 ಇದು ನನ್ನ ಫಸ್ಟ್ ಟ್ರೇಡ್ ತಗೊಂಡಿದ್ದು 955ಗೆ, ಸರಿನಾ. 194 ತಗೊಂಡೆ, 178 ರೂಪೀಸ್ಗೆ ನಾನು ಸೆಲ್ ಮಾಡಿದೆ. ಅದು ಲಾಸ್ ಆಯಿತು. ಏನಕ್ಕೆ ಲಾಸ್ ಆಯಿತು ಅಂದರೆ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಲಾಸೇ ನಮಗೆ 1627 ರೂಪೀಸ್ ಲಾಸ್ ಆಯಿತು. ಅದರಿಂದ ಲಾಜಿಕ್ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ನಾನು ಈ ಕ್ಯಾಂಡಲ್ ಈ ರೆಡ್ ಕ್ಯಾಂಡಲ್ ಏನು ಕಾಣಿಸ್ತಾ ಇದೆ, ರೆಡ್ ಕ್ಯಾಂಡಲ್ ಬ್ರೇಕ್ಔಟ್ ಆಗಿದ ತಕ್ಷಣ ನಾನು ಟ್ರೇಡ್ ತಗೊಂಡೆ. ಬಟ್ ಟ್ರೇಡ್ ತಗೊಂಡು ನಾನು ಯಾವಾಗ SL ಇಡಕ್ಕೆ ಟ್ರೈ ಮಾಡಿದೆ, ಆ SL ಇಡೋಷ್ಟೊಳಗೆ ವಾಪಸ್ ನಂದು ಇಲ್ಲಿ ಏನು ಇದಿತ್ತು ಲೈಕ್ ಲಾಸ್ಟ್ ನಾನು ಏನು 1000 ರೂಪೀಸ್ ಲಾಸ್ ತಗೋತೀನಿ ಅಂತ ಅನ್ಕೊಂಡಿದ್ದು ಅದು ಆಲ್ರೆಡಿ ಹಿಟ್ ಆಗೋಯ್ತು. ಲೈಕ್ ಅದು ನನ್ನ ಮಿಸ್ಟೇಕ್ ಅಂತಾನೆ ನಾನು ಹೇಳ್ಬೋದು. ಬಟ್ ಅದು ಏನು ನನ್ನ ಟ್ರೇಡ್ ಇಲ್ಲಿ ಎಂಟ್ರಿ ಆಗಿ ಇನ್ನೇನು SL ಇಡೋ ಟೈಮಲ್ಲಿ ಅದು ಆಲ್ರೆಡಿ ಏನು ಮೇಲೆ ಹೊಟ್ಟೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಲಾಸಲ್ಲಿ ಎಕ್ಸಿಟ್ ಆಗಬೇಕಾಗಿತ್ತು. ಅದು ನನ್ನ ಮಿಸ್ಟೇಕ್ ಆಯಿತು. ಐ ಥಿಂಕ್ ಆ ಮಿಸ್ಟೇಕ್ ನಾನು ನೆಕ್ಸ್ಟ್ ಟೈಮ್ ಮಾಡೋಕೆ ಹೋಗಲ್ಲ. ನೆಕ್ಸ್ಟ್ ಟೈಮ್ ಫಸ್ಟ್ ಟ್ರೇಡ್ ತೊಗೊಳಕ್ಕಿಂತ ಮುಂಚೆ SL ಪ್ಲಾನ್ ಮಾಡೇ ತಗೋತೀನಿ. ಬಟ್ ಸೆಕೆಂಡಲ್ಲಿ ನಾನು ಏನಕ್ಕೆ ಇನ್ನೊಂದ್ಸಲ ರೀ ಎಂಟ್ರಿ ಮಾಡ್ತು ಅಂದರೆ, ನಿನ್ನೆ ನಾನು ನಿಮಗೆ ಅನಾಲಿಸಿಸಲ್ಲಿ ಹೇಳಿದ್ದೆ, ಮಾರ್ಕೆಟು ಅಕಸ್ಮಾತ್ ಇವನ್ ಫ್ಲಾಟ್ ಓಪನ್ ಆಯಿತು ಇಲ್ಲಾಂದ್ರೆ ಮೇಲ್ಗಡೆ ಗ್ಯಾಪ್ ಅಪ್ ಆಯಿತು ಇಲ್ಲಾಂದ್ರೆ ಎಲ್ಲೇ ಸ್ವಲ್ಪ ಹಿಂದೆ ಮುಂದೆ ಓಪನ್ ಆಯಿತು ಅಂದ್ರೆ ಸೆಲ್ಲಿಂಗ್ ಬರ್ಬೋದು. ಅದು ಸೆಲ್ಲಿಂಗ್ ನಿನ್ನೆ ಏನು ಲೋ ಇತ್ತು ಅಲ್ಲಿವರೆಗೂ ಬರ್ಬೋದು ಅಂತ ಅನ್ಕೊಂಡಿದ್ದೆ. ಖಂಡಿತ ಅದೇ ಥರನೇ ನಾನು ಇವತ್ತು ಕೂಡ ಟ್ರೇಡ್ ಮಾಡಿದ್ದು. ನೆಕ್ಸ್ಟ್ ವಾಪಸ್ ನಾನು ರೀ ಎಂಟ್ರಿ ಮಾಡಿದಾಗ ಸೇಮ್ ಇದರಲ್ಲೇ ನಾನು ಎಂಟ್ರಿ ಆಗಿದ್ದು ಈ ಲೈನಲ್ಲೇ. ಯಾವಾಗಿದ್ದು ಇಲ್ಲಿ ಕನ್ಸಾಲ್ಟೇಷನ್ ಆಯಿತು ಇಷ್ಟು ಜಾಗದಲ್ಲಿ, ಯಾವಾಗಿದ್ದು ಕನ್ಸಾಲ್ಟೇಷನ್ ಆಗಿ ವಾಪಸ್ ಈ ರೆಡ್ ಕ್ಯಾಂಡಲ್ ಯಾವಾಗ ಬ್ರೇಕ್ ಆಗೋಕ್ಕೆ ವಾಪಸ್ ಟ್ರೈ ಆಯಿತು, ಇದೇನು ಗ್ರೀನ್ ಕ್ಯಾಂಡಲ್ ಇತ್ತು ಅದು ಬ್ರೇಕ್ ಆಗಕ್ಕೆ ಟ್ರೈ ಆಯಿತು, ಅಲ್ಲಿ ವಾಪಸ್ ನಾನು ಎಂಟ್ರಿ ತಗೊಂಡಾಗ ನಂದು ಪ್ರೈಸ್ ಇದ್ದಿದ್ದು ಇನ್ನೊಂದ್ಸಲ ಆರ್ಡರ್ ಬುಕ್ ತೋರಿಸ್ತೀನಿ ನೋಡಿ. ವಾಪಸ್ ಎಂಟ್ರಿ ನನ್ನ ಪ್ರೈಸ್ ಆಗಿದ್ದು 159.75 ರೂಪೀಸ್ ನಾನು ಪ್ರೀಮಿಯಂ ಅಲ್ಲಿ ಬೈ ಮಾಡಿದೆ. ಅರೌಂಡ್ 212 ಅರೌಂಡ್ 50-60 ಪಾಯಿಂಟ್ಸ್ ನಾನು ಕ್ಯಾಪ್ಚರ್ ಮಾಡಿ ಇಲ್ಲಿಂದ. ಏನಕ್ಕೆ ಅಂದ್ರೆ ನನಗೆ ಇಲ್ಲಿ ಕಾನ್ಫಿಡೆಂಟ್ ಇತ್ತು ವಾಪಸ್ ಮಾರ್ಕೆಟ್ ಕೆಳಗೆ ಬಂದೇ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ರೀ ಎಂಟ್ರಿ ಮಾಡಿ ವಾಪಸ್ ನಾನು ಏನು ಲಾಸ್ ಇತ್ತು, ಇದು ಏನು ಲಾಸ್ ನೀವು ನೋಡ್ಬೋದು, ಲಾಸ್ಟ್ 1627 ರೂಪೀಸ್ ಏನು ಲಾಸ್ ಇತ್ತು ಅದ್ರ ಮೇಲೆ ನಾನು ಪ್ರಾಫಿಟ್ ಮಾಡಿ ಟೋಟಲ್ ಇವತ್ತು 3673 ರೂಪೀಸ್ ನಾನು ಪ್ರಾಫಿಟ್ ಮಾಡಿದ್ದೀನಿ. ನಾನು ನಿನ್ನೆ ಹೇಳ್ದಂಗೆ ಮಾರ್ಕೆಟ್ ಫ್ಲಾಟ್ ಎಲ್ಲ ಓಪನ್ ಆಯಿತು ಅಂದರೆ ಸೆಲ್ಲಿಂಗ್ ಬರ್ಬೋದು ಅಂತ ನಾನು ಹೇಳಿದೆ. ಯಾರ್ಯಾರು ಮಾರ್ಕೆಟ್ ಅನಾಲಿಸಿಸ್ ನನ್ನ ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡಿ, ಓಕೆನಾ. ಅದ್ರ ಥರನೇ ನಾನು ಇವತ್ತು ಟ್ರೇಡ್ ಮಾಡಿದೆ. ಈವನ್ ಬ್ಯಾಂಕ್ ನಿಫ್ಟಿಲೂ ಕೂಡ ನೀವು ನೋಡ್ಬೋದು, ಸೇಮ್ ಬ್ಯಾಂಕ್ ನಿಫ್ಟಿಲೂ ಕೂಡ ನೀವು ಫಸ್ಟ್ ಆಫಲ್ಲೇ ಮಾರ್ಕೆಟು ಫ್ಲಾಟ್ ಓಪನ್ ಆಗಿ ತುಂಬಾ ಕನ್ಸಲ್ಟೇಷನ್ ಆಯಿತು. ಇಲ್ಲಿ ನೋಡಿ ಇಲ್ಲಿ ಎಷ್ಟೆಷ್ಟು ದೊಡ್ಡ ವಿಕ್ ಬಂದಿದೆ ಅಕ್ಕಪಕ್ಕ ಎಲ್ಲ. ಇದೇನಕ್ಕೆ ಅಂದರೆ ಮಂತ್ಲಿ ಎಕ್ಸ್ಪೈರಿ ಇರೋ ಕಾರಣಕ್ಕೆ ಈ ಥರ ದೊಡ್ಡ ವಿಕ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಬಟ್ ಅದಾದ್ಮೇಲೆ ಯಾವಾಗ ಇಲ್ಲಿ ಕನ್ಸಲ್ಟೇಷನ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಆಯಿತು, ಇಲ್ಲಿಂದ ಇಲ್ಲಿಗೆ ಅರೌಂಡ್ 150-200 ಪಾಯಿಂಟ್ಸ್ ಇಲ್ಲಿಂದ ಇಲ್ಲಿಗೆ ಬಂದಿದೆ. ಯಾರೇ ಟ್ರೇಡ್ ಮಾಡಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟಲ್ಲಿ ತಿಳಿಸ್ಕೊಡಿ ಎಷ್ಟೆಷ್ಟು ಪ್ರಾಫಿಟ್ ಐತೆ, ಎಷ್ಟೆಷ್ಟು ಲಾಸ್ ಆದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಅದು ವಾಪಸ್ ನಾವು ಕಲಿಬೋದು, ಏನು ತೊಂದರೆ ಆಗೋದಿಲ್ಲ. ಲಾಸ್ ಆಗಿದ್ರು ಪ್ರಾಫಿಟ್ ಆಗಿದ್ರು ಏನಾಗಿದ್ರು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಎಷ್ಟು ಪ್ರಾಫಿಟ್ ಆಯ್ತು ಎಷ್ಟು ಲಾಸ್ ಆಯಿತು ಅಂತ. ಪ್ಲಸ್ ಇವತ್ತು ಇನ್ನೊಂದು ಬೆಸ್ಟ್ ಥಿಂಗ್ ಹೇಳ್ತೀನಿ. ಇವತ್ತು ಮಾರ್ಕೆಟಲ್ಲಿ ನೀವು ನೋಡ್ಬೋದು ಅರೌಂಡ್ 3 o'clockಗೆ ಈ ಮೂವ್ ಬರೋದು ನನಗೆ 100% ಕನ್ಫರ್ಮ್ ಇತ್ತು. ಏನಕ್ಕೆ ಅಂದ್ರೆ ನಾನು ನಿನ್ನೆನೂ ಮಾರ್ಕೆಟ್ ಅನಾಲಿಸಿಸ್ ನಿಮ್ಗೆ ಹೇಳಿದೆ, ಸೆಕೆಂಡ್ ಹಾಫ್ ಅಲ್ಲಿ ಒಂದು ಒಳ್ಳೆ ಮೂವ್ ಬರುತ್ತೆ. ಏನಕ್ಕೆ ಅಂದ್ರೆ ತುಂಬಾ ಜನ ಪೊಸಿಷನ್ ಯಾರ್ಯಾರು ಬಿಲ್ಡ್ ಮಾಡಿರ್ತಾರೆ, ಓವರ್ ಲೈಕ್ ಮಂತ್ಲಿ ಮತ್ತೆ ವೀಕ್ಲಿ ಯಾರ್ಯಾರು ಬಿಲ್ಡ್ ಮಾಡಿರ್ತಾರೆ ಅವ್ರು ಸ್ಕ್ವೇರ್ ಆಫ್ ಮಾಡ್ತಾರೆ. ಸ್ಕ್ವೇರ್ ಆಫ್ ಮಾಡಿದ್ರೆ ಈ ತರ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಈವನ್ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಅಂತ
ಮೇನ್ ಒಂದು ಬೆಸ್ಟ್ ಟ್ರೇಡ್, ಒಂದು ಬೆಸ್ಟ್ ಟ್ರೆಂಡ್ ಅಂತಂದ್ರೆ ಬ್ಯಾಂಕ್ ನಿಫ್ಟಿಲಿ ನೀವು ನೋಡ್ಬೋದು ಸೆಕೆಂಡ್ ಹಾಫ್ ಅಲ್ಲಿ ಯಾವ ತರ ಮೂವ್ ಆಗಿದೆ ಅಂತ. ಕರೆಕ್ಟ್ ಆಗಿ ಇದು 3 o'clock ಕ್ಯಾಂಡಲ್. ಈ ಕ್ಯಾಂಡಲ್ ನೀವು ಲೋ ಅಲ್ಲಿ ನೋಡ್ಬೋದು, ಕರೆಕ್ಟ್ ಆಗಿ ಲೋ ನೋಡ್ಬೋದು. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಇದೇನು ಲೋ ಕಾಣಿಸ್ತಾ ಇದೆ, ಇದು 3 o'clock, ಕರೆಕ್ಟ್ ಆಗಿ 15 ಅಂದ್ರೆ 3 o'clock. ಇಲ್ಲಿಂದ ಇಲ್ಲಿಗೆ ಟೋಟಲ್ ನಾನು ಪ್ರೀಮಿಯಂ ಚೆಕ್ ಮಾಡಿದಾಗ, ಇವಾಗ ನಾವು ಫಾರ್ ಎಕ್ಸಾಂಪಲ್ 44,600 ಕಾಲ್ ಆಪ್ಷನ್ ಬೈ ಮಾಡಿದ್ರು ನೀವು ನೋಡ್ಬೋದು, ಇದು 44,600. ಓಕೆನಾ, 16 rupees ಪ್ರೀಮಿಯಮ್. ನೀವೇ ನೋಡಿ ಇಲ್ಲಿ ನೋಡಿ, ಇಲ್ಲಿ 16 rupees ಪ್ರೀಮಿಯಮ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ 16 rupees ಪ್ರೀಮಿಯಮ್ ಐ ಹೊಡೆದಿರೋದು 264 rupees ಐ ಹೊಡೆದಿದೆ. ನೀವು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಯಾವ ತರ ಟ್ರೆಂಡ್ ಆಗಿ ವಿತ್ ಇನ್ 15 minutes ಅಲ್ಲೇ ಈ ತರ ಕ್ಯಾಂಡಲ್ ಹೋಗಿರೋದು. ನನ್ ಕನ್ಫರ್ಮ್ ಇತ್ತು, ಬಟ್ ಸ್ವಲ್ಪ ಪರ್ಸನಲ್ ರೀಸನ್ ಆಗಿರೋದಕ್ಕೆ ನಾನು ಮಾಡಕ್ ಹೋಗ್ಲಿಲ್ಲ ಟ್ರೇಡ್. ತೊಂದರೆ ಇಲ್ಲ, ನೆಕ್ಸ್ಟ್ ಮಂತ್ ಅಲ್ಲೂ ಈ ತರ ಟ್ರೇಡ್ ಸಿಗುತ್ತೆ. ಓಕೆನಾ, 1 month ಬಂದಿದ ತಕ್ಷಣ ರಿಗ್ರೆಟ್ ಏನಿಲ್ಲ, ವಾಪಸ್ ಸಿಗುತ್ತೆ, ತೊಂದರೆ ಇಲ್ಲ. ನಾವು ಹೇಳಿದ್ದು ನಾನು ನೆನ್ನೆನೆ ಮಾರ್ಕೆಟ್ ಅನಾಲಿಸಿಸ್ ನಿಮ್ಗೆ ಹೇಳಿದ್ನಲ್ವಾ, ಈ ತರ ಟ್ರೇಡ್ ಸಿಗುತ್ತೆ, ದಯವಿಟ್ಟು ವೇಟ್ ಮಾಡಿ ಟ್ರೇಡ್ ಮಾಡಕ್ಕೆ ಅಂತ. ಸೊ ನೆನ್ನೆ ನಾನು ನಿಮ್ಗೆ ಹೇಳ್ದಂಗೂ ನಾನು ಟ್ರೇಡ್ ಮಾಡಿ ತಗೋತೀನಿ ಅಂತ ಹೇಳಿದೆ. ಇವತ್ತು ನಾನು ಮಾರ್ನಿಂಗ್ ಅಲ್ಲೇ ನಂದು ಏನು ರಿಸ್ಕ್ ರಿವಾರ್ಡ್ ಏನಿತ್ತು ಅದನ್ನ ಟ್ರೇಡ್ ಮಾಡಿದೆ. ಸೊ ಅದಕ್ಕೋಸ್ಕರ ಸೆಕೆಂಡ್ ಹಾಫ್ ಅಷ್ಟು ಸ್ವಲ್ಪ ಪರ್ಸನಲ್ ವರ್ಕ್ ಇರೋ ಕಾರಣಕ್ಕೆ ಟ್ರೇಡ್ ಮಾಡಕ್ ಹೋಗ್ಲಿಲ್ಲ. ಸೊ ಅದಕ್ಕೋಸ್ಕರ ನೀವು ನೋಡ್ಬೋದು ಎಷ್ಟು ಒಳ್ಳೆ ಟ್ರೇಡ್ ಸಿಕ್ತು ಅಂತ. ಯಾರ್ಯಾರು ಈ ಟ್ರೇಡ್ ಮಾಡಿದೀರಾ ಲಾಸ್ಟ್ 15 minutes ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಪ್ಲಸ್ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ರೀಲ್ಸ್ ಹಾಕ್ತಾ ಇರ್ತೀನಿ, ಯಾವುದೇ ತರ ಟ್ರೆಂಡ್ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ. ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಅದ್ರ ಲಿಂಕ್ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತೀನಿ. ಪ್ಲಸ್ ನಾಳೆ ಮಾರ್ಕೆಟ್ ರಜೆ ಇರುತ್ತೆ, ನಾಳೆ ಯಾವುದೇ ತರ ಟ್ರೇಡ್ ಇರೋದಿಲ್ಲ. ನಾನು ನೆಕ್ಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಈ ವೀಕೆಂಡ್ ಸ್ಯಾಟರ್ಡೇ ಇಲ್ಲ ಸಂಡೇಲಿ ನಿಮಗೆ ಮಾರ್ಕೆಟ್ ಅನಾಲಿಸಿಸ್ ಮಾಡಿ ನಿಮ್ಗೆ ಕೊಡ್ತೀನಿ. ದಯವಿಟ್ಟು ಅಲ್ಲಿವರೆಗೆ ಈ ಚಾನಲ್ ಯಾರೇ ಫಸ್ಟ್ ಟೈಮ್ ಬರ್ತಾ ಇದ್ರು ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ.